ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಇವಾಗ ಎನ್ಯುವಲ್ ಎಕ್ಸಾಮ್ ಇದೆ, ಹೌದಲ್ವಾ? ಸೊ ಈ ಒಂದು ಎನ್ಯುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಂದ್ರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಾಗ್ಯಾವ, ಕರೆಕ್ಟಾ? ಕೆಲವೊಂದು ವಿದ್ಯಾರ್ಥಿಗಳಿಗೆ ಪಾಸ್ ಆಗಬೇಕಾಗ್ಯದ, ಹಾಗಾಗಿ ಪಾಸಿಂಗ್ ಪ್ಯಾಕೇಜ್ ಬೇಕಾಗಿದೆ, ರೈಟ್? ಸೊ ಇಂದಿನ ಈ ಒಂದು ವಿಡಿಯೋಲಿ ನಾನು ಏನು ಅಂತಂದರೆ, ಫಸ್ಟ್ PUCದು ಕೆಮಿಸ್ಟ್ರಿದು ಪಾಸಿಂಗ್ ಪ್ಯಾಕೇಜನ್ನು ಹೇಳ್ಕೊಡ್ತೀನಿ ಅಂತಾರೆ. ಓಕೆ, ಪಾಸಿಂಗ್ ಪ್ಯಾಕೇಜ್ ಇದು ಓದಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತದೆ ಅಂದ್ರೆ ಒಂದು 40 to 45 ತನಕ ಮಾರ್ಕ್ಸ್ ಬರ್ಬೋದು. ಸಿಂಪಲ್ ಕ್ವಶನ್ಸ್ಗಳು ಅದಾವ್ರಿ. ಓಕೆ, ರೈಟ್? ಅದಕ್ಕಿಂತ ಮುಂಚೆ ನಾನು ನಿಮಗೆ ಬ್ಲೂ ಪ್ರಿಂಟನ್ನು ಹೇಳ್ಕೊಡ್ತೇನೆ. ತುಂಬ ವಿದ್ಯಾರ್ಥಿಗಳಿಗೆ ಬ್ಲೂ ಪ್ರಿಂಟ್ ಕನ್ಫ್ಯೂಸ್ ಇದೆ. ಸೊ ಇದೇ ಬ್ಲೂ ಪ್ರಿಂಟ್ ಮ್ಯಾಕ್ಸಿಮಮ್ ಕವರ್ ಮಾಡ್ತಾರೆ ನೋಡ್ರಿ. ಇಲ್ಲೇನು ಕೊಟ್ಟಿದ್ದಲ್ಲ, ಅದೊಂದು ಬೋರ್ಡ್ದು ಬ್ಲೂ ಪ್ರಿಂಟ್ ಇದೆ, ಹಾಗಾಗಿ ಇದ್ರ ಬಗ್ಗೆ ಯಾರಿಗೂ ಡೌಟ್ ಬೇಡ. ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ನೋಡ್ರಿ 11 ಮಾರ್ಕ್ ಇದೆ, ಸ್ಟ್ರಕ್ಚರ್ ಆಫ್ ಆಟಮ್ 13 ಮಾರ್ಕ್ ಇದೆ, ಥರ್ಮೋಡೈನಮಿಕ್ಸ್ 14 ಇದೆ, ಈಕ್ವಿಲಿಬ್ರಿಯಮ್ 17 ಇದೆ ನೋಡಿ. ಮ್ಯಾಕ್ಸಿಮಮ್ ಇದೇ ಕವರ್ ಮಾಡ್ತಾನೆ, ಫಿಕ್ಸ್ ಇದೇ ಇದ್ದಿರ್ತದೆ. ಓಕೆ, 99% ಇದೇ ಇದ್ದಿರ್ತದೆ, ಇದ್ರೊಳಗೆ ಏನು ಡೌಟ್ ಬೇಡ, ಸ್ವಲ್ಪ ವೇರಿಯೇಷನ್ ಆಗ್ತದೆ ರೀ. ಓಕೆ, ಮತ್ತು ನಿಮಗೆ ಬಯಾಲಜಿ, ಫಿಸಿಕ್ಸ್, ಮ್ಯಾಥ್ಸ್ ಎಲ್ಲ ಸಬ್ಜೆಕ್ಟಿಂದ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ರೀ. ಓಕೆ, ಅಪ್ಲೋಡ್ ಮಾಡಿದ್ದೀನಿ, ತಾವೇನಾದರೂ ಇನ್ನೂ ನೋಡಿದಿಲ್ಲ ಅಂದರೆ ನೋಡ್ಬೋದು. ಮ್ಯಾಥ್ಸ್, ಫಿಸಿಕ್ಸ್, ಬಯಾಲಜಿ 3 ಸಬ್ಜೆಕ್ಟಿಂದು ಕೊಟ್ಟಿದ್ದೀನಿ ನಾನು. ನಂದೆಲ್ಲ ವಿಡಿಯೋಸ್ಗಳನ್ನು ತಾವು ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿರಿ. ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿರಿ. ಸರ್, ಯಾವ ಥರ ಜಾಯ್ನ್ ಆಗಬೇಕು ಟೆಲಿಗ್ರಾಮ್ ಗ್ರೂಪಿಗೆ ಅಂತಂದರೆ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿರಿ. ಎಲ್ಲಿ ಕೊಟ್ಟಿದ್ದೀನಿ? ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಒಂದು ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಓಕೆ, ರೈಟ್? ಸೊ ಬ್ಲೂ ಪ್ರಿಂಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಾನು ಮತ್ತೆ ಇದ್ರ ಬಗ್ಗೆ ಜಾಸ್ತಿ ನಿಮಗೇನು ಹೇಳೋಕ್ಕೆ ಹೋಗಂಗಿಲ್ಲ, ಯಾಕಂದರೆ ನಿಮಗೆ ಟೈಮ್ ತುಂಬ ಕಡಿಮೆ ಇದೆ. ಹಾಗಾಗಿ ಇವೆಲ್ಲ ನೋಡ್ಕೊಳ್ರಿ ನೀವು. ಯಾವ ಚಾಪ್ಟರ್ ಎಷ್ಟೆಷ್ಟು ಮಾರ್ಕ್ಸಿಂಗ್ ಬರ್ತದೆ, ಯಾವ ಥರ ಕ್ವಶನ್ಸ್ಗಳು ಕೇಳ್ತಾನೆ, ಎಲ್ಲವನ್ನು ತಾವು ಚೆನ್ನಾಗಿ ನೋಡ್ಕೊಳ್ರಿ. ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇದರಲ್ಲಿ ನೀವು ಕೆಲವೊಂದು ಚಾಪ್ಟರ್ಗಳನ್ನು ಏನು ಮಾಡಬೇಕು ಅಂದರೆ ಚಾಯ್ಸಲ್ಲಿ ಇಟ್ಕೋಬೇಕು. ಚಾಯ್ಸಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿರಿ. ಸುಮ್ಮನೆ ಎಲ್ಲನೂ ಸ್ಟಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಿಮಗೆ ಟೈಮ್ ಇಲ್ಲ. ಓಕೆ, ರೈಟ್? ಮತ್ತು ನಿಮಗೇನಾದರೂ ಕ್ವಶನ್ ಪೇಪರ್ದು ಪ್ಯಾಟ್ರನ್ ಬೇಕಾಗಿತ್ತು ಅಂದರೆ ಇಲ್ಲಿದೆ ನೋಡಿರಿ. ಪಾರ್ಟ್ ಎಲ್ಲಿ MCQ ಇದಿರ್ತದೆ, ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ 15+5 ಇದಿರ್ತದೆ ರೀ. ಪಾರ್ಟ್ ಬಿಯಲ್ಲಿ 2 ಮಾರ್ಕಿನ ಕ್ವಶನ್ಸ್ಗಳು 9 ಕ್ವಶನ್ಸ್ ಕೊಟ್ಟಿರ್ತಾನೆ, 5 ಕ್ವಶನ್ಸ್ ಬರೀಬೇಕು. ಔಟ್ ಆಫ್ 9 5 ಬರೀಬೇಕು. ಪಾರ್ಟ್ ಸಿಯಲ್ಲಿ ನಿಮಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿಂದ ಮಾತ್ರ ಕ್ವಶನ್ಸ್ಗಳು ಬರ್ತಾವೆ. ಇಲ್ಲಿ 5 ಕೊಟ್ಟಿರ್ತಾನೆ 3 ಬರೀಬೇಕು, ಇಲ್ಲಿ 6 ಕೊಟ್ಟಿರ್ತಾನೆ 3 ಬರೀಬೇಕು ನೋಡಿರಿ. ಓಕೆ, ರೈಟ್? ಅಂದರೆ ಇದ್ರ ಅರ್ಥ ಏನು ಅಂದರೆ, ನಿಮಗೆ ಇನ್ಆರ್ಗ್ಯಾನಿಕ್ ಅಲ್ಲೂ ಚಾಯ್ಸಸ್ ಸಿಗ್ತಾ ಇದೆ, ಮತ್ತು ಫಿಸಿಕಲಲ್ಲೂ ಚಾಯ್ಸಸ್ ಸಿಗ್ತಾ ಇದೆ ನೋಡಿರಿ. ಕೆಲವೊಂದು ಚಾಪ್ಟರ್ಗಳನ್ನು ಸೆಲೆಕ್ಟ್ ಮಾಡಿ ಆ ಚಾಪ್ಟರ್ಲಿಂದ 3 ಮಾರ್ಕಿನ ಕ್ವಶನ್ಸ್ ಅಷ್ಟೇ ಓದ್ಕೋರಿ. ಆಮೇಲೆ ಪಾರ್ಟ್ ಡಿ ಲಾಂಗ್ ಆನ್ಸರ್ ಕ್ವಶನ್ಸ್ಗಳು 5 ಮಾರ್ಕಿಂದ 4 ಕೊಟ್ಟಿರ್ತಾನೆ, ಅದರಲ್ಲಿ 2 ಬರೀಬೇಕು. ನಿಮಗೆ 50% ಇಲ್ಲಿ ಚಾಯ್ಸಸ್ ಸಿಗ್ತಾ ಇದೆ ನೋಡಿರಿ. ಅದಾದ್ಮೇಲೆ ಪಾರ್ಟ್ ಇಯಲ್ಲಿ ಸ್ಮಾಲ್ ಆನ್ಸರ್, ಶಾರ್ಟ್ ಆನ್ಸರ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳು ಇದ್ದಿರ್ತಾವೆ. ಎಷ್ಟಂದರೆ 8ರಲ್ಲಿ 4 ಬರೀಬೇಕು ನೋಡಿರಿ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ 12 ಮಾರ್ಕ್ ಕವರ್ ಆಗ್ತಾವೆ ಇಲ್ಲಿ. ಅರ್ಥ ಆಯ್ತಲ್ವಾ? ತುಂಬ ಈಸಿ ಇದೆ ರೀ, ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಕೊಟ್ಟಿದ್ದೆ ನೋಡಿರಿ, ರಿಮೆಂಬರಿಂಗ್. ಜಸ್ಟ್ ನೀವು ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಕವರ್ ಆಗ್ತಾವೆ ಅಂದರೆ 46 ಮಾರ್ಕ್ ಕವರ್ ಆಗ್ತಾವೆ ನೋಡಿರಿ. ಅಂಡರ್ಸ್ಟ್ಯಾಂಡಿಂಗ್, ಒಂದು ಸ್ವಲ್ಪ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಬಿಡಿಸಿದ್ರೆ 34 ಮಾರ್ಕ್ ಕವರ್ ಆಗ್ತಾವಂತ. ಅಪ್ಲೈಡ್ 17 ಮಾರ್ಕ್ ಅದ, ಹೈಯರ್ ಆರ್ಡರ್ ಥಿಂಕಿಂಗ್ HOTS 18 ಮಾರ್ಕ್ ಅದ. ಇಲ್ಲಿ ನಿಮಗೆ ಇದ್ರದ್ದು ಅವಶ್ಯಕತೆನೂ ಇಲ್ಲ, ಇದ್ರದ್ದು ಇಲ್ಲ, ಜಸ್ಟ್ ಇಲ್ಲಿ ನಿಮಗೆ 46 ಮಾರ್ಕ್ ಕವರ್ ಆಗ್ತದೆ ರೀ. ಓಕೆ, ಇಲ್ಲೇ 46 ಕವರ್ ಆಯ್ತು ಅಂದರೆ ಪ್ಲಸ್ ಒಂದು 20 MCQ ಎಲ್ಲ 6 ಹಿಡಿದ್ರೆ 66 ಬರ್ತದೆ. ಒಂದು ಪ್ರಾಕ್ಟಿಕಲ್ 30 ಹಿಡಿದ್ರೆ 96, ಒಂದು 6 ಮಾರ್ಕ್ ಆ ಕಡೆ ಹೋದ್ರೆ ಒಂದು 90 ಆದರೂ ಫಿಕ್ಸ್ ಬಂದೇ ಬರ್ತದೆ ನೋಡ್ರಿ. ಹಾಗಾಗಿ ರಿಮೆಂಬರಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಇವೆರಡ್ರ ಮ್ಯಾಗ ಫೋಕಸ್ ಮಾಡಿರಿ.
ಇಲ್ಲಿ ನಿಮಗೆ 80 ಮಾರ್ಕ್ ಕವರ್ ಆಗ್ತಾ ಇದೆ ನೋಡಿರಿ. ಎಷ್ಟು ಮಾರ್ಕ್ ಕವರ್ ಆಗ್ತಾ ಇದೆ? 80 ಮಾರ್ಕ್ ಕವರ್ ಆಗ್ತಾ ಇದೆ. ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಒಳ್ಳೆ ಪ್ಲ್ಯಾನ್ ಮಾಡಬೇಕು, ಸ್ಟ್ರಾಟರ್ಜಿ ಮಾಡಬೇಕು, ಸ್ಟಡಿ ಮಾಡಬೇಕು ನೋಡಿರಿ. ಕ್ವಶನ್ ಪೇಪರ್ ಕೆಮಿಸ್ಟ್ರಿ ಹಾರ್ಡ್ ಇರ್ತದ? ಏನಿರಂಗಿಲ್ಲ. ಅದೆಲ್ಲ ನಿಮ್ಮ ತಲೆಯಾಗಿದ್ದಿರ್ತದೆ, ಸುಮ್ಮನೆ ಹಾರ್ಡ್ ಇರ್ತದೆ ಅಂತೇಳಿ. ಓದ್ರೆ ಎಲ್ಲನೂ ಈಸಿ ಆಗ್ತದೆ. ಕ್ವಶನ್ ಪೇಪರೇ ನಿಮಗೆ ಅಂಜಬೇಕು, ನೀವು ಕ್ವಶನ್ ಪೇಪರ್ಗೆ ಅಂಜಬಾರ್ದು. ಓಕೆ, ರೈಟ್. ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ದೊಡ್ಡ ಮಾಡ್ಕೋತೀನಿ, ಕ್ಲಿಯರಾಗಿ ಕಾಣ್ತದೆ ಇವಾಗ. ಓಕೆ, ರೈಟ್. ಫಸ್ಟ್ ಇವಾಗ ನಾನು ಯಾವುದಕ್ಕೆ ಹೋಗ್ತೀನಪ್ಪ ಅಂತಂದರೆ ಫಸ್ಟ್ ಚಾಪ್ಟ್ರಿಗೆ ಹೋಗ್ತೀನಿ ನೋಡ್ರಿ. ಏನದ ರೀ ಫಸ್ಟ್ ಚಾಪ್ಟರ್? ಎಸ್, ಏನದ ಫಸ್ಟ್ ಚಾಪ್ಟರ್ ಅಥವಾ ಫಸ್ಟ್ ಯೂನಿಟ್? ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಅಂತ ನೋಡ್ರಿ. ಇಲ್ಲಿ ನೋಡ್ರಿ, ಇದು ರಿವೈಸ್ಡ್ ಅದ ನೋ ಇಲ್ಲೋ ಅಂತ ನಂಗೆ ಗೊತ್ತಿಲ್ಲ. ಓಕೆ, ಐ ಡೋಂಟ್ ನೋ ಇಟ್. ನೀವೇ ಕನ್ಫರ್ಮ್ ಮಾಡ್ಕೋರಿ ಇದು ರಿವೈಸ್ಡ್ ಅದನ ಇಲ್ಲ ಅಂತ. ಯಾವುದಾದ್ರೂ ಕ್ವಶನ್ ಡಿಲೀಟೆಡ್ ಪೋರ್ಷನಲ್ಲಿ ಇದ್ದಿತ್ತಂದರೆ ನೀವು ಇಮಿಡಿಯೇಟ್ಲಿ ಏನು ಮಾಡಿಬಿಡ್ರಿ, ಅದನ್ನು ಡಿಲೀಟ್ ಅಥವಾ ಈ ಥರ ಅದನ್ನು ಶೇಡ್ ಮಾಡಿಬಿಡುತ್ತೆ, ಒಂದು ಲೈನ್ ಎಳೆದ್ಬಿಡ್ರಿ ಅದ್ರ ಮ್ಯಾಗ. ಡಿಲೀಟೆಡ್ ಪೋರ್ಷನಲ್ಲಿ ಇದ್ದರೆ, ನನಗಂತೂ ಕೆಮಿಸ್ಟ್ರಿ ಅಷ್ಟೊಂದು ಗೊತ್ತಿಲ್ಲ, ಹಾಗಾಗಿ ತಾವೇನದ ಎಲ್ಲವನ್ನ ಓದ್ಲಕ್ಕೆ ಹೋಗ್ಬೇಡ್ರಿ. ಯಾವ್ದು ಡಿಲೀಟ್ ಆಗ್ಯದ ಯಾವ್ದು ಡಿಲೀಟ್ ಆಗಿಲ್ಲ ನೋಡಿ ತಿಳ್ಕೊಂಡು ಅಭ್ಯಾಸ ಮಾಡಿರಿ. ಓಕೆ, ನೋಡಿರಿ ಯಾವ ಥರ ಕ್ವಶನ್ಸ್ ಕೇಳ್ಬೋದು ನಿಮಗೆ ಈ ಫಸ್ಟ್ ಚಾಪ್ಟರ್ಲಿಂದ ಅಂದರೆ, ರೈಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಥಿಯರಿ ಅಂತ ನೋಡ್ರಿ. 3 ಪಾಸ್ಟುಲೇಟ್ಸ್ ಕೇಳ್ತಾನೆ. ಯಾರ್ದು ಅಂತಂದರೆ ಡಾಲ್ಟನ್ಸ್ ಥಿಯರಿದು ಅಂತ ನೋಡ್ರಿ. ಪಾಸ್ಟುಲೇಟ್ಸ್ ಅಂದ್ರೆ ಗೊತ್ತಿಲ್ಲ ನಿಮಗೆ? 3 ಕೇಳ್ತಾನೆ ನೋಡ್ರಿ ಕೇಳಿದ್ರೆ. ಅದನ್ನು ಬಿಟ್ಟರೆ ಮತ್ತೇನು ಕೇಳ್ಬೋದು? ಎಸ್, ವಾಟ್ ಈಸ್ ಹೋಮೋಜಿನಿಯಸ್ ಮಿಕ್ಸ್ಚರ್, ಗಿವ್ ಆ್ಯನ್ ಎಕ್ಸಾಂಪಲ್ ಅಂತ ನೋಡ್ರಿ. ಇದ್ರದ್ದು PDF ನಾ ಏನದ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಕಳಿಸ್ತೀನಿ ರೀ. ಯಾರು ಜಾಯ್ನ್ ಆಗಿಲ್ಲ ಅಲ್ಲೆಲ್ಲ ಜಾಯ್ನ್ ಆಗ್ರಿ. ಪ್ಲಸ್ ಇನ್ನೊಂದಿದೆ, ಅದನ್ನು ಕಳಿಸ್ತೀನಿ ಅಂತ. ಓಕೆ, 2 PDF ಅದಾವ, ಎರಡನ್ನ ಕಳಿಸ್ತೀನಿ ಅಂತ. ಎರಡನ್ನೂ ಚೆನ್ನಾಗಿ ನೋಡ್ಕೊಳ್ರಿ, ಆಲ್ಮೋಸ್ಟ್ ಅಲ್ಲಿ ಸೇಮ್ ಇದ್ದಿರ್ತಾವೆ. ಥರ್ಡ್ ಕ್ವಶನ್ ನೋಡ್ರಿ, ವಾಟ್ ಈಸ್ ಹಿಟ್ರೋಜಿನಿಯಸ್ ಮಿಕ್ಸ್ಚರ್, ಗಿವ್ ಆ್ಯನ್ ಎಕ್ಸಾಂಪಲ್. ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಅಂತ. ಇದಂತೂ ಒಂದು ಫಿಕ್ಸ್ ಕ್ವಶನ್ ಬರ್ತದೆ ನೋಡ್ರಿ ನಿಮಗೆ. 2 ಮಾರ್ಕಿಗೆ. ಗಿವ್ ದ SI ಯೂನಿಟ್ ಆಫ್ ಟೆಂಪರೇಚರ್, ಪ್ರೆಷರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಟೆಂಪ್ರೇಚರ್ದು SI ಯೂನಿಟ್ ಕೆಲ್ವಿನ್ ಅದ, ಡಿಗ್ರಿ ಸೆಲ್ಸಿಯಸ್ ಅನ್ಬೇಡ್ರಿ. SI ಯೂನಿಟ್ ಕೆಲ್ವಿನ್ ಅದ. ಪ್ರೆಷರ್ದು ಏನದ ರೀ? ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಪ್ಯಾಸ್ಕಲ್ ಅಂದ್ರೆ ಭೀ ನಡೀತದೆ. ಪ್ರೆಷರ್ದು ಪ್ಯಾಸ್ಕಲ್ ಅದ. ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್ದು ಮೋಲ್ ಅದ ರೀ. 6th ಕ್ವಶನ್ ನೋಡ್ರಿ, ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್ ಇನ್ 6005? 6.02 into 10 to the power 23, 0.0025 ಆನ್ಸರ್ಸ್ನು ಕೊಟ್ಟಿದ್ದಾನೆ. ಹೆಂಗೆ ಬರ್ತಂತ ಒಂದು ಸ್ವಲ್ಪ ನೀವೇ ಥಿಂಕ್ ಮಾಡಿ ತಿಳ್ಕೋರಿ. ಈ ಒಂದು ವಿಡಿಯೋನದ ಕೊನೆ ತನಕ ನೋಡ್ರಿ, ಯಾರೂ ಮಿಸ್ ಮಾಡಿಬಿಡ್ರಿ. ಮತ್ತು ನಿಮಗೊಂದು ಏನು ರಿಕ್ವೆಸ್ಟ್ ಅಂದ್ರೆ, ನೀವು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಶೇರ್ ಇಮಿಡಿಯೇಟ್ಲಿ ಟು ಯುವರ್ ಫ್ರೆಂಡ್ಸ್. ಮತ್ತು ನಿಮಗಿದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ನು ಮಾಡಿರಿ. ಓಕೆ, ನಿಮ್ಮೆಲ್ಲರದ್ದು ಸಪೋರ್ಟ್ ನಂಗೆ ತುಂಬ ಬೇಕು ರೀ. ಐ ನೀಡ್ ಯುವರ್ ಸಪೋರ್ಟ್. ಯು ಪೀಪಲ್ ಆರ್ ಸಪೋರ್ಟಿಂಗ್ ಮೀ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಸೋ ಮಚ್. ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ಲಿಮಿಟಿಂಗ್ ರಿಏಜೆಂಟ್? ಆನ್ಸರ್ ಕೊಟ್ಟಿದ್ದಾನೆ. ಸ್ಟೇಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ. ಸ್ಟೇಟ್ ಅವಗಾಡ್ರೋ ಲಾ ಅಂತ ನೋಡ್ರಿ. 10 ಕ್ವಶನ್ಸ್ಗಳದು. ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡೋಣ ಅಂತ. ಡಿಫೈನ್ ಮೋಲಾರ್ ಮಾಸ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅವಗಾಡ್ರೋ ನಂಬರ್? ಇದೂ ಮೋಸ್ಟ್ ಇಂಪಾರ್ಟೆಂಟ್ ಅದ ನೋಡ್ರಿ. ಅವಗಾಡ್ರೋ ನಂಬರ್ದು ವ್ಯಾಲ್ಯೂ ಗೊತ್ತಿರ್ಬೇಕು ನಿಮ್ಗೆ. 6.02 into 10 to the power 23. ಡಿಫೈನ್ ಮೋಲ್. ಮೋಲ್ ಅಂದರೆ ಏನದ ನೋಡ್ರಿ, ಚೆನ್ನಾಗಿ ನೋಡ್ಕೋರಿ. ಒಂದು ನಿಮಗೇನು ನಾನು ಕಿವಿ ಮಾತು ಹೇಳ್ತೀನಿ ಅಂದರೆ, ತುಂಬ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮ್ದವ್ರು ಇದ್ದೀರಲ್ವಾ, ಸೊ ಹಾಗಾಗಿ ನಿಮಗೆ ಡಿಫಿಕಲ್ಟ್ ಆಗ್ತದೆ ಇದು. ಐ ನೋ ಇಟ್ ವೆರಿ ವೆಲ್. ನಾನು ಕನ್ನಡ ಮೀಡಿಯಮ್ದವನೇ ಇದ್ದೀನಿ. ನಾವು ಏನು ಮಾಡಬೇಕು ಅಂದರೆ, ಇಲ್ಲಿ ಕೆಲವೊಂದು ವರ್ಡ್ಗಳನ್ನು ಇದ್ದಿರ್ತಾವಲ್ವ, ಆ ವರ್ಡ್ಗಳನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಆ ವರ್ಡ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ರೈಟ್, ಎಲ್ಲಿ ನೋಡ್ರಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂತ. ಡಿಫೈನ್ ಮಾಸ್ ಪರ್ಸೆಂಟೇಜ್. ಮಾಸ್ ಪರ್ಸೆಂಟೇಜ್ ಅಂದರೆ ನಿಮಗೆ ನೆನಪಿಟ್ಕೋಬೇಕು ಅಂದರೆ,
ಮಾಸ್ ಆಫ್ ದ ಸಾಲಿಡ್ ಪ್ರೆಸೆಂಟ್ ಅಂದರೆ ಇಲ್ಲಿ ನಮಗೆ ಸಾಲಿಡ್ ಪ್ರೆಸೆಂಟ್ ಇರಬೇಕು. ಎಲ್ಲದು 100 ಗ್ರಾಮ್ದಾಗ ಅನ್ನೋದು. ಇವೆರಡು ವರ್ಡ್ ಮಾತ್ರ ತುಂಬ ಇಂಪಾರ್ಟೆಂಟ್ ಅದ ನೋಡ್ರಿ. ಓಕೆ, ಮಾಸ್ ಪರ್ಸೆಂಟ್ ಅಂದ್ರೇನು ಅದು ಅಥವಾ ಮಾಸ್ ಪರ್ಸೆಂಟೇಜ್ ಅಂದ್ರೇನು? ದ ಮಾಸ್ ಆಫ್ ದ ಸಾಲ್ಯೂಟ್ ಏನಾಗಿರ್ಬೇಕು, ಅದು ಪ್ರೆಸೆಂಟ್ ಇರಬೇಕು ಇದರಲ್ಲಿ 100 ಗ್ರಾಮ್ದಾಗ. ಅದನ್ನೇನಂತ ಕರಿತೀವಿ ನಾವು? ಮಾಸ್ ಪರ್ಸೆಂಟೇಜ್ ಅಂತ ಕರಿತಿದ್ವಿ. ಈ ಥರ ಒಂದು 2 to 3 ವರ್ಡ್ಸ್ಗಳು ಮಾತ್ರ ನಿಮಗೆ ನೆನಪಿರ್ಬೇಕು. ಅಂದಾಗ ಮಾತ್ರ ಡೆಫಿನೇಷನ್ಗಳು ಅರ್ಥ ಆಗ್ತಾವ್ರಿ. ಡೆಫಿನೇಷನ್ನ ಅರ್ಥ ಮಾಡ್ಕೋರಿ. ಬಾಹ್ಯಾಟ್ ಮಾಡ್ತೀರಿ, ತುಂಬ ವಿದ್ಯಾರ್ಥಿಗಳು ಬಾಹ್ಯಾಟ್ ಮಾಡ್ತೀರಿ. ಐ ಡೋಂಟ್ ಲೈಕ್ ಇಟ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಡೆಫಿನೇಷನ್. ಡಿಫೈನ್ ಮೊಲಾರಿಟಿ. ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲಿಡ್ ಪ್ರೆಸೆಂಟ್ ಇನ್ ಲೀಟರ್. ನೋಡ್ರಿ, ಮೊಲಾರಿಟಿ ಅಂದರೆ ವೆರಿ ಸಿಂಪಲ್. ಮೋಲ್ಸ್ಗಳಿಲ್ಲ, ಕರೆಕ್ಟ್. ಏನು? ನಂಬರ್ ಆಫ್ ಮೋಲ್ಸ್ಗಳು ಎದ್ರೊಳಗೆ ಪ್ರೆಸೆಂಟ್ ಇರಬೇಕು ರೀ, 1 ಲೀಟ್ರ್ ಒಳಗೆ. ಅದಕ್ಕೆ ಏನಂತ ಕರಿತೀವಿ? ಮೊಲಾರಿಟಿ ಅಂತ ಕರಿತಿದ್ದೇವೆ. ನಂಬರ್ ಆಫ್ ಮೋಲ್ಸ್ ಎದ್ರೊಳಗೆ ಪ್ರೆಸೆಂಟ್ ಇರಬೇಕು? ಸಾಲ್ಯೂಟ್ ಇನ್ 1 ಲೀಟರ್. ಇಷ್ಟೇ ಸಿಂಪಲ್ ಡೆಫಿನೇಷನ್ಸ್ ನಿಮ್ದು ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ನೀವು ಏನು ಮಾಡ್ತೀರಿ ಅಂದರೆ ಬಾಹ್ಯಾಟ್ ಮಾಡ್ತೀರಿ. ಏನಂತ? ಮೊಲಾರಿಟೀಸ್, ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ ಲೀಟರ್ ಆರ್ 1 ಡಿ ಮೆಟ್ರಿಕ್ ಕ್ಯೂಬ್ ಆಫ್ ದ ಸೊಲ್ಯೂಷನ್ ಅಂತ. ಹಿಂಗೆಲ್ಲ ಹಿಂಗೆ ನೀವು ಬಾಹ್ಯಾಟ್ ಮಾಡಬಾರ್ದು. ನಂಬರ್ ಆಫ್ ಮೋಲ್ಸ್ ಪ್ರೆಸೆಂಟ್ ಇನ್ ದ ಲೀಟರ್ ಅಥವಾ ಮೋಲ್ಸ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ ದ ಲೀಟರ್ ಅನ್ಬೇಕಷ್ಟೇ. ಅಥವಾ ವೆರಿ ಸಿಂಪಲ್ ಇಲ್ಲೂ ಕೊಟ್ಟಿದ್ದೆ ನೋಡ್ರಿ, 1 dm³ ಆಫ್ ದ ಸೊಲ್ಯೂಷನ್ ಅಂತ. ಈ ಥರ ನೀವು ಭಾಳ ಹುಷಾರಿದ್ದೀರಿ. ನೀವು ಇನ್ನೂ ಹೊಸ ಐಡಿಯಾಗಳು ನಿಮ್ಮ ಕಡೆ ಇರಬೇಕು. ಡಿಫ್ರೆಂಟ್ ಐಡಿಯಾಸ್ಗಳನ್ನು, ಲಾಜಿಕ್ಸ್ಗಳನ್ನು, ಟೆಕ್ನಿಕ್ಸ್ಗಳನ್ನು, ಟ್ರಿಕ್ಸ್ಗಳನ್ನು, ಟಿಪ್ಸ್ಗಳನ್ನು ಯೂಸ್ ಮಾಡಿ ತಾವೇನು ಮಾಡಬೇಕು? ಇವುಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಡಿಫೈನ್ ಮೊಲಾರಿಟಿ. ಡೆನ್ಸಿಟಿ ನೋಡ್ರಿ. ವಾಟ್ ಈಸ್ ಡೆನ್ಸಿಟಿ? ರೈಟ್ ಇಟ್ಸ್ SI ಯೂನಿಟ್. ಇವೆಲ್ಲ ಬೇಸಿಕ್ ಅದಾವ್ರಿ. ಬೇಸಿಕ್ ಕಾನ್ಸೆಪ್ಟ್ಗಳು ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು. ಬೇಸಿಕ್ ಕಾನ್ಸೆಪ್ಟ್ ಏನು ಮಾಡ್ಬೇಕು? ನಿಮಗೆಲ್ಲರಿಗೂ ಗೊತ್ತಿರಬೇಕು. ಅದಕ್ಕೆ ಎಲ್ಲವನ್ನ ಚೆನ್ನಾಗಿ ಅರ್ಥ ಮಾಡ್ಕೋರಿ. ಸೆಕೆಂಡ್ PUC ನಿಮಗೆ ಏನದ ಹೆಲ್ಪ್ ಆಗ್ತದೆ. ಓಕೆ, ಪ್ರತಿಯೊಂದೂ ಇಂಪಾರ್ಟೆಂಟ್ ಅದ ರೀ, ಚೆನ್ನಾಗಿ ಅರ್ಥ ಮಾಡ್ಕೋರಿ. ಕ್ವಶನ್ ನಂಬರ್ 18 ನೋಡಿದ್ರಾ? ಓಕೆ, ಏನದ ನೋಡ್ಕೋರಿ. ಕ್ವಶನ್ ನಂಬರ್ 18 ಪೌಸ್ ಮಾಡಿ ನೋಡ್ಕೊಂಡು ಓದಿ ಬಿಡಿಸ್ರಿ. ಫಸ್ಟ್ ಚಾಪ್ಟರ್ ಕವರ್ ಆಯ್ತು ನೋಡ್ರಿ. ಇವಾಗ ಸೆಕೆಂಡ್ ಚಾಪ್ಟರ್ಗೆ ಬರೋಣ ಅಂತ. ಯೂನಿಟ್ 2 ಸ್ಟ್ರಕ್ಚರ್ ಆಫ್ ದ ಆಟಮ್. ನೋಡಿರಿ, ಇದ್ರೊಳಗೆ ಯಾವುದು ರೆಡ್ಯೂಸ್ ಆಗ್ಯದ ನೋಡ್ಕೋರಿ. ರೆಡ್ಯೂಸ್ ಆಗಿದ್ದು ಬಿಟ್ಟು ತಾವೇನದ ಅಭ್ಯಾಸ ಮಾಡಿರಿ. ರೈಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಮಾಡ್ಯೂಲ್ ಆಫ್ ಹೈಡ್ರೋಜನ್ ಆಟಮ್. ನಿಮಗೇನರ ಕನ್ಫ್ಯೂಸ್ ಇದ್ದಿತ್ತು ಅಂತ ತಿಳ್ಕೊ, ರೆಡ್ಯೂಸ್ ಅದಾನ ಇಲ್ಲ ಅಂತ. ನೀವು ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿರಿ. ಓಕೆ, ಡಿಸ್ಕಸ್ ವಿತ್ ಫ್ರೆಂಡ್ಸ್, ರೈಟ್? ಆರ್ ಯು ಕ್ಯಾನ್ ಡಿಸ್ಕಸ್ ವಿತ್ ಯುವರ್ ಲೆಕ್ಚರರ್. ನಿಮ್ಮದು ಲೆಕ್ಚರ್ ಜೊತೆ ಡಿಸ್ಕಸ್ ಮಾಡಿರಿ, ತಾನೇ ಹೇಳ್ತಾರೆ ಅವ್ರು ಯಾವುದಾದ ಇದ್ರೊಳಗೆ ಯಾವ್ದು ಡಿಲೀಟ್ ಮಾಡಿರಿ ಅಂತ ಹೇಳಿ. ಓಕೆ, ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ 4 ಕ್ವಾಂಟಮ್ ನಂಬರ್ಸ್ ಅಂತ ನೋಡ್ರಿ. ಯಾವ್ದಾವ್ದು ಅದಾವ? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ, ಅಜಿಮುದಲ್ ಕ್ವಾಂಟಮ್ ನಂಬರ, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ, ಸ್ಪಿನ್ ಕ್ವಾಂಟಮ್ ನಂಬರ್. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ಐಸೋಟೋಪ್, ವಾಟ್ ಈಸ್ ಐಸೋಬಾರ್? ಗಿವ್ ಎನ್ ಎಕ್ಸಾಂಪಲ್. ಐಸೋಟೋಪ್ ಅಂದ್ರೇನು, ಐಸೋಬಾರ್ ಅಂದ್ರೇನಂತ. ನೆಕ್ಸ್ಟ್, ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್. ವಾಟ್ ಆರ್ ದ ಅಬ್ಸರ್ವೇಷನ್ಸ್ ಮೇಡ್ ಡ್ಯೂರಿಂಗ್ ರುದರ್ಫೋರ್ಡ್ಸ್ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪರಿಮೆಂಟ್? ಏನು ಅಬ್ಸರ್ವೇಷನ್ಸ್ಗಳು ಅವರು ಮಾಡಿದ್ದಾರೆ ಅಂತ ತಾವು ನೀಟಾಗಿ ತಿಳ್ಕೊಂಡು ಅವುಗಳನ್ನ ಅರ್ಥ ಮಾಡ್ಕೊಂಡು ತಲೆಲಿಟ್ಕೋರಿ. 7th ಕ್ವಶನ್, ಸ್ಟೇಟ್ ಹನ್ಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಆ್ಯಂಡ್ ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ನೋಡ್ರಿ. 8th ಕ್ವಶನ್, ಗಿವ್ ಡಿ ಬ್ರೋಗ್ಲೈ ಇಕ್ವೇಶನ್, ಸ್ಟೇಟ್ ಪೌಲಿ's ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್. ಕ್ವಶನ್ ನಂಬರ್ 10, ಸ್ಟೇಟ್ ಹಂಟ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ. ಆಮೇಲೆ ಇದೊಂದು ಕ್ವಶನ್ ಕೊಟ್ಟಿದ್ದಾನೆ, ಪ್ರಾಕ್ಟಿಕಲ್ ಅದ, ಏನದ ನೋಡ್ಕೋರಿದು. ಫಾರ್ ದ ಎಲಿಮೆಂಟ್ ವಿತ್ ಅಟೋಮಿಕ್ ನಂಬರ್ Z is equals to 24 ಕೊಟ್ಟಿದ್ದಾನೆ. ಅಟೋಮಿಕ್ ನಂಬರ್ ಇಸ್ 24. ರೈಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದು ಗೊತ್ತಿರ್ಬೇಕು ನೋಡ್ರಿ. 1s2, 2s2, 2p6, 3s2, 3p6 ಹಿಂಗೆಲ್ಲ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದನ್ನು ಬರಬೇಕು. ಹೌ ಮೆನಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಇಟ್ ಅಂತ.
ಏನದ ನೋಡ್ರಿ ಇದು ತಿಳ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಎಕ್ಸಾಮಲ್ಲಿ ಬರೀರಿ. ಯೂಸಿಂಗ್ SPD notations describe the orbital with the following quantum number. ಓಕೆ, SPD ಏನದಲ್ವ ಇವಿಷ್ಟೇ ಕೊಟ್ಟಿದ್ದ ನೋಡ್ರಿ. F ಕೊಟ್ಟಿದ್ದಲ್ಲ, N = 1 ಕೊಟ್ಟಿದ್ದಾನ, 1 = I = 0 ಕೊಟ್ಟಿದ್ದಾನೆ. ಏನದ ನೋಡ್ಕೋರಿದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 13. ಕ್ವಶನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸಾಲ್ಯೂಷನ್ಸ್ನ ಕೊಟ್ಟಿದ್ದಾನೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 4th ಒನ್ ಥರ್ಮೋಡೈನಾಮಿಕ್ಸ್ ಅಲ್ಲಿಂದ. ಡಿಫೈನ್ ದ ಫಾಲೋವಿಂಗ್ ಥರ್ಮೋಡೈನಾಮಿಕ್ ಟರ್ಮ್ಸ್ ಅಂದರೆ ಇದರಲ್ಲಿ ಏನೇನು ಬರ್ತಾವ ಅಂತ. ಥರ್ಮೋಡೈನಾಮಿಕ್ಸ್ ಚಾಪ್ಟ್ರಲ್ಲಿ ಏನೇನು ಬರ್ತಾವ ಅವುಗಳನ್ನು ಟರ್ಮ್ಗಳು ಅಂತ ಕರಿತಿದ್ದೆವು. ಓಪನ್ ಸಿಸ್ಟಮ್ ಬರ್ತದೆ, ಕ್ಲೋಸ್ಡ್ ಸಿಸ್ಟಮ್ ಬರ್ತದೆ, ಐಸೋಲೇಟೆಡ್ ಸಿಸ್ಟಮ್ ಬರ್ತದೆ. ಓಪನ್ ಸಿಸ್ಟಮ್ ಅಂದ್ರೇನು? ಎ ಸಿಸ್ಟಮ್ ವಿಚ್ ಕ್ಯಾನ್ ಎಕ್ಸ್ಚೇಂಜ್ ಬೋತ್ ಎನರ್ಜಿ ಆ್ಯಂಡ್ ಮ್ಯಾಟರ್ ವಿತ್ ಸರೌಂಡಿಂಗ್ಸ್. ಇಲ್ಲಿ ಏನೇನು ಎಕ್ಸ್ಚೇಂಜ್ ಆಗಬೇಕು? ಎಕ್ಸ್ಚೇಂಜ್ ಬೋತ್ ಎನರ್ಜಿ ಆ್ಯಂಡ್ ಮ್ಯಾಟರ್ ವಿತ್ ಸರೌಂಡಿಂಗ್ಸ್. ಇಷ್ಟೇ ಗೊತ್ತಿರ್ಬೇಕು. ನೀವು ಹೆಂಗೆ ಮಾಡ್ತೀರಿ? ಎ ಸಿಸ್ಟಮ್ ವಿಚ್ ಕ್ಯಾನ್ ಎಕ್ಸ್ಚೇಂಜ್ ಬೋತ್ ಎನರ್ಜಿ ಆ್ಯಂಡ್ ಮ್ಯಾಟರ್ ವಿತ್ ದ ಸರೌಂಡಿಂಗ್ಸ್, ಹಿಂಗೆಲ್ಲ ಬ್ಯಾಟ್ ಮಾಡೋದಲ್ಲ. ಎಕ್ಸ್ಚೇಂಜ್ ಆಗಬೇಕು. ಬೋತ್ ಯಾವೆರಡು ಅಂತಂದರೆ ಎನರ್ಜಿ ಮತ್ತು ಮ್ಯಾಟ್ರ್. ಎಲ್ಲಿ ಅಂತಂದರೆ ನಮ್ಮದು ಸರೌಂಡಿಂಗ್ಸ್ ಅಲ್ಲಿಂದ. ಈ ಥರ ನೆನ್ಪಿಟ್ಕೋರಿ. ವಾಟ್ ಈಸ್ ಆ್ಯನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ? ಗಿವ್ ಆ್ಯನ್ ಎಕ್ಸಾಂಪಲ್. ವಾಟ್ ಈಸ್ ಆ್ಯನ್ ಇಂಟೆನ್ಸಿವ್ ಪ್ರಾಪರ್ಟಿ? ಎಕ್ಸ್ಟೆನ್ಸಿವ್ ಇಂಟೆನ್ಸಿವ್ ಪ್ರಾಪರ್ಟಿ ಅಂದ್ರೇನು ಮತ್ತು ಎಕ್ಸಾಂಪಲ್ಗಳನ್ನು ಕೊಡಬೇಕಂತ. State first law of thermodynamics, write its mathematical form. What are exothermic process? Give an example. Next question number 6, write the relation between enthalpy change and internal energy change. What is molar heat capacity? Write the relation between Cp and Cv. 8th question, define thermochemical equation, standard enthalpy of formation, standard enthalpy of combustion ಅಂತ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ಬಂದ್ಬಿಟ್ಟು ಇಲ್ಲೇನಂದ್ರೆ ಡೆಫಿನೇಷನ್ಸ್ ಕೊಟ್ಟಿದ್ದಾನೆ. ಇಲ್ಲ ಡಿಫೈನ್ ಅಂತ ಹೇಳಿದ್ರಲ್ವಾ, ನನಗೆ ಅದ್ರದ್ದು ಡೆಫಿನೇಷನ್ಸ್ ಕೊಟ್ಟಿದ್ದಾನೆ ಅಂದರೆ ಆನ್ಸರ್ ಕೊಟ್ಟಿದ್ದಾನೆ. 9th ಕ್ವಶನ್, ಡಿರೈವ್ ದ ರಿಲೇಷನ್ಶಿಪ್ ಬಿಟ್ವೀನ್ CP/Cv ಫಾರ್ ಐಡಿಯಲ್ ಗ್ಯಾಸಸ್. CP/Cvದು ಡೆರೈವೇಷನ್ ಫಾರ್ ಐಡಿಯಲ್ ಗ್ಯಾಸಸ್ಸನ್ನು ಕಂಡುಹಿಡಿಬೇಕಂತ. CP ಅಂದರೆ ಏನು? ಎಸ್, CP ಅಂದ್ರೆ ನೋಡ್ರಿ ಕೆಪಾಸಿಟಿ ಎಟ್ ಕಾನ್ಸ್ಟಂಟ್ ಪ್ರೆಷರ್. CV ಅಂದರೆ ಕೆಪಾಸಿಟಿ ಎಟ್ ಕಾನ್ಸ್ಟಂಟ್ ವ್ಯಾಲ್ಯೂಮ್. P ಅಂದರೆ ಪ್ರೆಷರ್, V ಅಂದರೆ ವ್ಯಾಲ್ಯೂಮ್, C ಅಂದರೆ ಕೆಪಾಸಿಟಿ ಅಂತಂದಂಗೆ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 10. ಸ್ಟೇಟ್ Hess's law of constant heat summation. After that, what is spontaneous process? Give an example. Question number 12, what is entropy? Give its SI unit. 13th question, write Gibbs free energy equation, Gibbs Helmholtz equation ಅಂತ ನೋಡ್ರಿ. ಏನೇನದಾವಪ್ಪ ಪಾಪ ಎಲ್ಲ ಹುಡುಗರಿಗೆ ಸುಮ್ಮನೆ ಇವೆಲ್ಲ ಸಿಲಬಸ್ಸಿಗಿಟ್ಟು ಐರನ್ ಮಾಡ್ಲಾಕತ್ತಾರ ನಮ್ಮ ಹುಡುಗರಿಗೆ. ಕ್ಯಾಲ್ಕುಲೇಟರ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಏನದ ನೋಡ್ಕೊರಪ್ಪ, ಇದೆಲ್ಲ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಬಿಡಿಸ್ರಿ. ನೆಕ್ಸ್ಟ್ ಮತ್ತೆ ಇಲ್ಲೂ ಒಂದು ಅದೇ ಥರ ಅದ ನೋಡ್ರಿ. ಓಕೆ, ನಾ PDF ಕಳಿಸ್ತೀನಿ ಅಂತ. ನೆಕ್ಸ್ಟ್ ಕ್ವಶನ್ ಬಂತು ನೋಡ್ರಿ, ಈಕ್ವಿಲಿಬ್ರಿಯಮ್. ಮೆನ್ಷನ್ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು? ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅದರದ್ದು ಗುಣಲಕ್ಷಣಗಳು ಅಂತಂದಂಗೆ. ಎಲ್ಲಾದ್ರೂ ನೋಡ್ರಿ, ಬೋತ್ ದ ಅಪೋಸಿಂಗ್ ಪ್ರೊಸೆಸಸ್ ಅಕ್ಕರ್ ದ ಸೇಮ್ ರೇಟ್ ಅಂತ. ನೆಕ್ಸ್ಟ್, ರೈಟ್ ಎನಿ 3 ಅಪ್ಲಿಕೇಶನ್ಸ್ ಆಫ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ KC ಆರ್ KP. ಅಪ್ಲಿಕೇಶನ್ಸ್ ಅಂತಂದ್ರೆ ಅದ್ರದ್ದು ಉಪಯೋಗಗಳು ಏನೇನದಾವ ಅಂತಂದಂಗೆ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಗುಣಲಕ್ಷಣಗಳು ಅಂತಂದಂಗೆ ನೋಡ್ರಿ. ಒಂದೊಂದು ವರ್ಡ್ದ ಮೀನಿಂಗ್ ನಿಮಗೆ ಗೊತ್ತಿತ್ತಂದ್ರೆ ಈಸಿಯಾಗಿ ನೀವು ಆನ್ಸರನ್ನು ಬರಿಬೋದು. ವಾಟ್ ಈಸ್ ಹೋಮೋಜಿನಿಯಸ್ ಈಕ್ವಿಲಿಬ್ರಿಯಮ್? ಗಿವ್ ಎನ್ ಎಕ್ಸಾಂಪಲ್. ವಾಟ್ ಈಸ್ ಹೆಟ್ರೋಜಿನಿಯಸ್ ಈಕ್ವಿಲಿಬ್ರಿಯಮ್? ಗಿವ್ ಎನ್ ಎಕ್ಸಾಂಪಲ್. ಸ್ಟೇಟ್ ಲೆಕ್ಟಲ್ಸ್ ಪ್ರಿನ್ಸಿಪಲ್. ರೈಟ್ ವಾಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ದ ಈಕ್ವಿಲಿಬ್ರಿಯಮ್ ವೆನ್ ದ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಎಕ್ಸೋಥರ್ಮಿಕ್. Question number 6, define
Bronsted Lowry concept of acids and bases illustrate with an equation. ಅದಾದ್ಮೇಲೆ 7th question ನೋಡ್ರಿ. Explain Levy's concept of acid and base with an example. What is conjugate acid base pair? Give one example. Question number 9 ನೋಡ್ಕೋರಿ. 10 ನೋಡ್ಕೋರಿ. Question number 11. What is common ion effect? Explain with the example. Okay. Next question number 12. What is buffer solution? Give an example for acidic basic buffer. Write Anderson second Anderson second Asser-Blanch equation for acidic buffer ಅಂತ ನೋಡ್ರಿ. Oh my god, so beautiful. ಚಲೋ ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದೆ ಇವಾಗ. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ periodicity in properties. First, state modern periodic law. Second one, give the IUPAC name of an element with atomic number. Define ionization enthalpy. How does it varies along a period and down a group? Question number 4. Define electron gain enthalpy. How it varies along a period and down the group. Question number 5. Define electronegativity. How does it varies along a period and down the group. 6th question. What are isoelectronic species? Give an example. 7th question nodri. Name the most electronegative element in the periodic table. Okay. Next, second unit nodri. Chemical bonding and molecular structure. Write any 3 postulates of molecular orbital theory. Next, write any 3 postulates of VSEPR theory ಅಂತ ನೋಡ್ರಿ. Mention any 3 conditions for the combination of atomic orbitals. 4th one ನೋಡ್ರಿ. Explain sp3 hybridization with methane molecule as an example. Okay. 5th question ನೋಡ್ರಿ. Explain sp2 hybridization in BCl3. ಈ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಅವ ನೋಡ್ರಿ. sp ಹೈಬ್ರಿಡೈಸೇಷನ್ ಅದಾವ. ಚೆನ್ನಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ತಾವೇನು ಪ್ರಿಪೇರ್ ಆಗ್ರಿ. Explain the shape of ammonia molecule using VSEPR theory. Question number 8. The dipole moment of BeF2 is 0. Give reason. What is hydrogen bond? Mention the type of hydrogen bonding involved in nitrophenol. Question number 10. What is pi bond? Why sigma bond is stronger than pi bond? Write any 2 differences between sigma and pi bond ಅಂತ ನೋಡ್ರಿ. Question number 12. Write the molecular orbital electronic configuration of oxygen molecule. Calculate the bond order and comment on magnetic properties. Okay. ಅದಾದ್ಮೇಲೆ ನೋಡ್ರಿ. Write the electronic configuration of Li2 molecule and calculate its bond order. Next question. Mention the type of hydrogen bond in the following compounds. HF ortho nitrophenol. Question number 15. Write Levy's dot symbol for oxygen, nitrogen, CH4, CCl2 dash 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 ಇವೆಲ್ಲವನ್ನ ನೋಡ್ಕೋರಿ. Write any 2 differences between bonding and anti-bonding molecular orbital. ಕೊಟ್ಟಿದ್ದನ ನೋಡ್ರಿ differences. 17th. Define bond length, bond angle, bond order. Oh my god, so beautiful. 18th question ನೋಡ್ರಿ. State octet rule. State octet rule ಅಂತ ನೋಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ redox reactions.
Balance the following chemical equation by oxidation number of method in acidic medium. ಯಾವ್ದ್ಯಾವ್ದು ನಿಮಗೆ ಈಸಿಯಾಗಿ ಅರ್ಥ ಆಗ್ತದ ಅವುಗಳನ್ನು ಓದ್ರಿ, ಮಿಕ್ಕಿವುಗಳನ್ನು ಚಾಯ್ಸಲ್ಲಿ ಇಟ್ಕೊಳ್ರಿ. ಜಾಸ್ತಿ ಟೆನ್ಷನ್ ತೊಗೋಕೆ ಹೋಗ್ಬೇಡ್ರಿ. ಬ್ಯಾಲೆನ್ಸ್ ದ ಫಾಲೋವಿಂಗ್ ರೆಡಾಕ್ಸ್ ಇಕ್ವೇಶನ್ ಬೈ ಆಕ್ಸಿಡೇಷನ್ ನಂಬರ್ ಮೆಥಡ್ ಇನ್ ಬೇಸಿಕ್ ಮೀಡಿಯಮ್. ಓಕೆ, ಅದನ್ನು ಬಿಟ್ಟು ನೆಕ್ಸ್ಟ್ ಯಾವ ಥರ ಕೇಳ್ಬೋದು ಅಂದರೆ, ಕನ್ಸಿಡರ್ ದ ಎಲಿಮೆಂಟ್ NaF ಆ್ಯಂಡ್ I, ಐಡೆಂಟಿಫೈ ಎಲಿಮೆಂಟ್ ದಟ್ ಎಕ್ಸಿಬಿಟ್ಸ್ ಓನ್ಲಿ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ಸ್. ಸೆಕೆಂಡ್ ಒನ್, ಥರ್ಡ್ ಒನ್ ನೋಡ್ಕೋರಿ. ಫೋರ್ತ್ ಕ್ವಶನ್, ವಾಟ್ ಈಸ್ ಕಾಂಬಿನೇಷನ್ ರಿಯಾಕ್ಷನ್, ಗಿವ್ ಆನ್ ಎಕ್ಸಾಂಪಲ್. ವಾಟ್ ಈಸ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಗಿವ್ ಆನ್ ಎಕ್ಸಾಂಪಲ್ ಅಂತ ನೋಡ್ರಿ. ಕ್ವಶನ್ ನಂಬರ್ 6, ವಾಟ್ ಈಸ್ ಡಿಸ್ಪ್ರೊಪೋರ್ಷನೇಷನ್ ರಿಯಾಕ್ಷನ್, ಡಿಸ್ಪ್ರೊಪೋರ್ಷನಲ್ ರಿಯಾಕ್ಷನ್, ಗಿವ್ ಆನ್ ಎಕ್ಸಾಂಪಲ್ ಅಂತ. ಓಕೆ, ಸೆವೆಂತ್ ಕ್ವಶನ್, ಡಿಫೈನ್ ಆಕ್ಸಿಡೇಷನ್ ನಂಬರ್, ಡಿಫೈನ್ ಆಕ್ಸಿಡೇಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್, ಡಿಫೈನ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ನಂಬರ್. ಓಕೆ, next question, what is the oxidation number of Mn manganese in MnO2 and KMnO4 potassium permanganate ಅದಾನಪ್ಪ, ಇದು ನನಗೂ ಗೊತ್ತಿಲ್ಲ ಅಷ್ಟು. ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ Cr ಇನ್ ಕ್ರೋಮಿಯಂ ಇದಿರಬೇಕು. Cr ಅಂದ್ರೆ K2Cr2O7 ಅಲ್ಲಿ ಅಂತ ನೋಡ್ರಿ. ಅದಾದ್ಮೇಲೆ ಲಾಸ್ಟ್ ಒನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಹೋಗೋಣ ಅಂತ. ನೋಡ್ರಿ, ಏನು ಕ್ವಶನ್ ಕೊಟ್ಟನ, some basic principles and techniques ಅಲ್ಲಿಂದ how can carbon and hydrogen be estimated in organic compounds by Liebig process ಅಂತ ನೋಡ್ರಿ. ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್, ಫೋರ್ತ್ ಕ್ವಶನ್, ಎಲ್ಲ ಕ್ವಶನ್ಸ್ ಚೆನ್ನಾಗಿ ನೋಡ್ಕೋರಿ. ಫಿಫ್ತ್, ಸಿಕ್ಸ್ತ್, ಸೆವೆಂತ್, 8th, 9th ಕ್ವಶನ್ ಇದೆ ನೋಡ್ರಿ ಅಲ್ಲಿ. ಎಸ್, ಕ್ವಶನ್ ನಂಬರ್ 10, ವಾಟ್ ಆರ್ ಎಲೆಕ್ಟ್ರೋಫೈಲ್ ಆ್ಯಂಡ್ ನ್ಯೂಕ್ಲಿಯೋಫೈಲ್, ಗಿವ್ ಅನ್ ಎಕ್ಸಾಂಪಲ್ ಆಫ್ ಈಚ್. ಡೆಫಿನೇಷನ್ ಮತ್ತು ಎಕ್ಸಾಂಪಲನ್ನು ಕೊಡಬೇಕಂತ. 11th ಕ್ವಶನ್ ನೋಡ್ರಿ. 12th question, difference between inductive effect and electromagnetic effect ಅಂತ. 13th question, 14th question ನೋಡ್ರಿ. ನೆಕ್ಸ್ಟ್ 15th question ನೋಡ್ರಿ, ನೇಮ್ ದ ಎಲಿಮೆಂಟ್ಸ್ ಎಸ್ಟಿಮೇಟೆಡ್ ಬೈ ಜೆಲ್ಡಿಲ್ಸ್ ಡುಮಸ್ ಮೆಥಡ್ ಅಂತ ನೋಡ್ರಿ. ಆಮೇಲೆ ಹೈಡ್ರೋಕಾರ್ಬನ್ಸ್, ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಕ್ಲೋರಿನೇಷನ್ ಆಫ್ ಮೀಥೇನ್. ಓಕೆ, ಅದರಲ್ಲಿ ಮತ್ತೆ ಸೆಕೆಂಡ್ ಕ್ವಶನ್ ಇದೆ, ಅದನ್ನು ನೋಡ್ಕೋರಿ. ಥರ್ಡ್ ಕ್ವಶನ್, ರೈಟ್ ದ ಜಿಯೋಮೆಟ್ರಿಕಲ್ ಐಸೋಮರ್ಸ್ ಆಫ್ ಬಟ್ ಟು ಇನ್ ಅಂತ ನೋಡ್ರಿ. ಬ್ಯೂಟೇನ್ ಇದ್ರಬೇಕು ಅದು. ಇದರ ಡಿಸ್ಕ್ರೈಬ್ ದ ಮೆಕ್ಯಾನಿಸಮ್ ಆಫ್ ಎಡಿಷನ್ ಆಫ್ HBr ಟು ಪ್ರೋಪೇನ್ ಅಂತ. ಎಲ್ಲ ಕ್ವಶನ್ಸನ್ನು ಚೆನ್ನಾಗಿ ನೋಡ್ಕೋರಿ. ಡ್ರಾ ದ ಸ್ಟೆಜರ್ಡ್ ಕನ್ಫರ್ಮೇಷನ್ ಆಫ್ ಈಥೇನ್ ಅಂತ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಹೌ ಈಸ್ ಈಥೇನ್ ಪ್ರಿಪೇರ್ಡ್ ಫ್ರಮ್ ಕ್ಯಾಲ್ಸಿಯಂ ಕಾರ್ಬೈಡ್, ಗಿವ್ ಈಕ್ವೇಶನ್. 7th ಕ್ವಶನ್ ನೋಡ್ಕೋರಿ. ಓಕೆ, ಆಲ್ಮೋಸ್ಟ್ ಆಲ್ ಎಲ್ಲ ಕ್ವಶನ್ಸ್ಗಳು ಮುಗಿದು ನೋಡ್ರಿ, ಎಲ್ಲ ಕ್ವಶನ್ಸ್ಗಳು ಮುಗಿದು. ಓಕೆ, ಲಾಸ್ಟ್ ಅದ ಇದೊಂದು, ಹೌ ಫೆನಾಲ್ ಈಸ್ ಕನ್ವರ್ಟೆಡ್ ಟು ಬೆಂಜಿನ್, ಗಿವ್ ಈಕ್ವೇಶನ್. ಫಿನಾಲನ್ನು ಬೆಂಜಿನಾಗ ಯಾವ ಥರ ಕನ್ವರ್ಟ್ ಮಾಡ್ತಾರಂತ ಒಂದು ಇಕ್ವೇಷನನ್ನು ಕೊಡಬೇಕಂತ. ಎಕ್ಸ್ಪ್ಲೇನ್ ವುಡ್ಸ್ ರಿಯಾಕ್ಷನ್ ವಿತ್ ಸೂಟೇಬಲ್ ಎಕ್ಸಾಂಪಲ್. ಲಾಸ್ಟ್ ಕ್ವಶನ್, ಸ್ಟೇಟ್ ದಿಸ್ ರೂಲ್. ಅದೊಂದು ಏನದ ರೂಲನ್ನು ಸ್ಟೇಟ್ಮೆಂಟ್ ಬರಿಬೇಕಂತ. 12, 13ನೇದು ಕ್ವಶನ್ ನೋಡ್ರಿ. 14ನೇದು ಕ್ವಶನ್ನ ನೋಡ್ಕೋರಿ. ಓಕೆ, ನಿಮ್ಗೆಲ್ಲರಿಗೂ ಇದು ಒಂದು ಯೂಸ್ ಆಗಿದೆ ಅಂತ ಅನ್ಕೊತೀನಿ. ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ನೀವು ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರೆಲ್ಲ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಈ ಕೂಡಲೇ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಓಕೆ, ಸರ್ ಯಾವ ಥರ ಆಗಬೇಕು ಅಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೆ ನೋಡಿರಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಯೂಸ್ ಮಾಡಿ ತಾನು ಜಾಯಿನ್ ಆಗ್ರಿ.
ಮತ್ತು ನಿಮಗೆ ಈ ವಿಡಿಯೋ ಬಗ್ಗೆ ಏನಿಸ್ತದೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಒಂದು ವಿಡಿಯೋನ ಇಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.